ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾರ್ಚ್ 1ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆ, ಅದ್ದೂರಿ ಮೆರವಣಿಗೆ. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಪಾಲ್ಗೊಳ್ಳಿ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್. ಜಯಂತಿ ಯಶಸ್ವಿಗೆ ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸ್ವಾಮಿ. ಕುರಿಗಾಹಿಗಳಿಗೆ ನೀಡುವ ಸೌಲಭ್ಯಗಳ ಆಯ್ಕೆ ಸಮಿತಿಗೆ ಅಧ್ಯಕ್ಷರಾಗಿ ಶಾಸಕರ ನೇಮಕಾತಿಯನ್ನು ಕೂಡಲೇ ಸರ್ಕಾರ ಕೈಬಿಡಬೇಕು. ಆಯ್ಕೆ ಸಮಿತಿಗೆ ಸಿಇಒ ಅವರನ್ನೇ ಅಧ್ಯಕ್ಷರಾಗಿ ಮಾಡಿ. ಪಂಡಿತರಾವ್ ಚಿದ್ರಿ. ಶಾಸಕರನ್ನೇ ಮುಂದುವರೆಸಿದರೆ ಕುರಿ ಸಂಘಗಳ ಮಾಹಿತಿ ಸಂಗ್ರಹಿಸಿ ಸೌಲಭ್ಯ ನೀಡಲು ಮನವಿ. ನಗರದಲ್ಲಿ ಕರ್ನಾಟಕ ರಕ್ಷಣಾ ಯುವ ರಕ್ಷಣಾ ವೇದಿಕೆ ವತಿಯಿಂದ ಜರುಗಿದ ಪ್ರತಿಭಟನೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಡೆಯಲು ರಾಜ್ಯಾಧ್ಯಕ್ಷ ಸುನೀಲ್ ಆಗ್ರಹ. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಗಾದಗಿ ಗ್ರಾಮ ಪಂಚಾಯತ್ನಲ್ಲಿ ಕೋಟಿ ಹಗರಣ ಕುರಿತು ತಿಳಿಸಿದ ವರದಯ್ಯ ಸ್ವಾಮಿ. ಕಾನೂನು ಬಾಹಿರ ಖಾತೆ. ಸರ್ಕಾರಿ ದಾಖಲೆಯಲ್ಲಿ ಸಂತೋಷ್ ಕುಮಾರ್ ಎಂಬುವರ ಖಾಸಗಿ ಮೊಬೈಲ್ ಸಂಖ್ಯೆ ನಮೂದಿಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಕೂಡ ಆಗಿದೆ ಎಂದು ವರದಯ್ಯ ಸ್ವಾಮಿ ಹೇಳಿಕೆ. ಇಂದಿನ ಒಂದಿಷ್ಟು ಪ್ರಮುಖ ಸುದ್ದಿಗಳ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಮಾರ್ಚ್ 1ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಜಿಲ್ಲಾಡಳಿತದ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಎಂದು ಮಾಜಿ ಸಚಿವರು ಹಾಗೂ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ತಿಳಿಸಿದರು. ಆಮೇಲೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಜಿಲ್ಲೆಯ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಕಳೆದ ಹಲವು ವರ್ಷಗಳಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ಸಹಜವಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆದರೆ ಕಳೆದ 3 ವರ್ಷಗಳಿಂದ ಸರ್ಕಾರವೇ ಜಿಲ್ಲಾಡಳಿತದ ವತಿಯಿಂದ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಇದೊಂದು ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೀಗ ಎಲ್ಲರೂ ಕೂಡ ಬೀದರ್ ಜಿಲ್ಲೆಯ ಕಲಾವಿದರು, ಆಮೇಲೆ ಸಾಹಿತಿಗಳು, ರಾಜಕೀಯ ಧುರೀಣರು, ಸಮಾಜದ ಗಣ್ಯರು, ಮುಖಂಡರು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಎಲ್ಲ ಮಠಾಧೀಶರು ಸೇರಿಕೊಂಡು ನನಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ನಾನು ಸಹಕರಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ರಾಜಶೇಖರ್ ಪಾಟೀಲ್ ಅವರು ಹೇಳಿದರು. ಈ ಜಯಂತಿ ಉತ್ಸವದಲ್ಲಿ ಜಿಲ್ಲೆಯ ಮಠಾಧೀಶರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಸೇರಿದಂತೆ ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜಕೀಯ ಧುರೀಣರು, ಸಮಾಜದ ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ. ಆದ್ದರಿಂದ ಜಯಂತಿ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಕೋರಿದರು. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ಹಾಗೂ ಜಂಗಮ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ, ಮಾರ್ಚ್ 1ರಂದು ಬೆಳಗ್ಗೆ 8 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬೆಳಿಗ್ಗೆ 9 ಗಂಟೆಗೆ ನಗರದ ಗಣೇಶ್ ಮೈದಾನದಿಂದ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಆರಂಭವಾಗಿ ಹರಳಯ್ಯ ವೃತ್ತ, ಶಿವಾಜಿ ವೃತ್ತ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಜನರಲ್ ಕಾರಿಯಪ್ಪ ವೃತ್ತ ಮಾರ್ಗವಾಗಿ ರಂಗಮಂದಿರ ತಲುಪಲಿದೆ. ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆ, ವಿಶೇಷ ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅತಿಥಿ ಗಣ್ಯರ ನುಡಿಗಳು ಹಾಗೂ ಸಮಾರೋಪ ಸಮಾರಂಭ ಜರುಗಲಿದೆ. ಆದ್ದರಿಂದ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಗಂಗಾಧರ್ ಶಾಸ್ತ್ರಿ, ಅಂಬರೀಶ್ ಸ್ವಾಮಿ, ಮಲ್ಲಿಕಾರ್ಜುನ್ ಮಾಶೆಟ್ಟಿ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ಅಬ್ದುಲ್ ಮನ್ನಾನ್ ಸೇಠ್, ವೈಜನಾಥ್ ಯನಗುಂದಿ, ರೇವಣಸಿದ್ದಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ವರ್ಷನೂ ಕೂಡ ಬೀದರ್ನಲ್ಲಿ ರೇಣುಕಾಚಾರ್ಯ ಜಯಂತಿ ಅದ್ದೂರಿ ಆಚರಣೆಗೆ ನಿರ್ಧಾರ ಆಗಿದೆ. ಇವತ್ತು ನನ್ನನ್ನು ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಗೌರವ ಅಧ್ಯಕ್ಷನಾಗಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಶ್ರೀಗಳ ಒಂದು ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಗೌರವ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾನೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬರ್ತಕ್ಕಂಥ 1ನೇ ತಾರೀಕು ಈ ಒಂದು ರೇಣುಕಾಚಾರ್ಯ ಜಯಂತಿ ಭಾಳ ಅದ್ದೂರಿಯಾಗಿ ಆಗಬೇಕು. ಕಳೆದ 6 ವರ್ಷಗಳಿಂದ ಈ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ವತಿಯಿಂದ ಸುಮಾರು 3 ವರ್ಷದಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಜಯಂತಿ ನಡೀತಾ ಇದೆ. ನಾವು ಹುಮ್ನಾಬಾದ್ ಪಟ್ಟಣದಲ್ಲಿ ಕೂಡ ಪ್ರತಿ ವರ್ಷ ಮಾಡ್ತೀವಿ. ಇವತ್ತೆಲ್ಲ ಶ್ರೀಗಳು ಸೇರಿ ಏನು ಗೌರವ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದಾರ. ಇವತ್ತು ರಜನೀಶ್ ವಾಲಿಯವರಿಗೂ ಕೂಡ ಏನಿದು ಮೆರವಣಿಗೆ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಕೂಡ ಮಾಡಿದಾರ. ನಾನು ಎಲ್ಲರಿಗೂ ಕೂಡ ಅಪೀಲ್ ಮಾಡ್ತೀನಿ, ಬರ್ತಕ್ಕಂಥ 1ನೇ ತಾರೀಕು ಎಲ್ಲ ಜನ
ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ, ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡೋಣ. ಎಲ್ಲ ರಾಜಕೀಯ ಧುರೀಣರು, ಮಠಾಧೀಶರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಬೇರೆ ಬೇರೆ ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಅನೇಕ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಮತ್ತೇನಾದ್ರು ಹೇಳಿ. ಹರಿಯಾಣ ಸರ್ಕಲ್, ಶಿವಾಜಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಸರ್ಕಲ್, ಕರಿಯಪ್ಪ ಸರ್ಕಲ್ ಆಗಿ ರಂಗಮಂದಿರಕ್ಕೆ 12 ಗಂಟೆ ಬರುತ್ತದೆ. ಅದರಿಂದ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ. ಹಿಂದೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮೂಲಕ ಕುರಿಗಾಹಿಗಳ ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇತ್ತು. ಆದರೆ ಫೆಬ್ರವರಿ 23ರಂದು ಸರ್ಕಾರ ಕುರಿಗಾಹಿಗಳಿಗೆ ಒದಗಿಸುವಂಥ ವಿವಿಧ ಸೌಲಭ್ಯಗಳ ಆಯ್ಕೆ ಸಮಿತಿಗೆ ಆಯಾ ಕ್ಷೇತ್ರದ ಶಾಸಕರನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇದರಿಂದ ಕುರಿಗಾಹಿಗಳ ಸಂಘಗಳಿಗೆ ಹಾಗೂ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗುವಂಥ ಸಂಭವ ಇದೆ ಎನ್ನುವಂಥ ಮಾತನ್ನು ಆದ್ದರಿಂದ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನು ಕೈ ಬಿಡಬೇಕು ಎನ್ನುವಂಥ ಮಾತನ್ನು ಕುರಿ ಮತ್ತು ಮೇಕೆ ಮಹಾಮಂಡಳದ ರಾಜ್ಯ ನಿರ್ದೇಶಕರಾದ ಪಂಡಿತರಾವ್ ಚಿದ್ರಿ ಅವರು ತಿಳಿಸಿದರು. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 15 ನಿಗಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಡಿ ದೇವರಾಜ್ ಅರಸವರ ಅಭಿವೃದ್ಧಿ ನಿಗಮದಲ್ಲಿ 11 ನಿಗಮಗಳು ಬರ್ತವೆ. ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಬಂಜಾರ ಅಭಿವೃದ್ಧಿ ನಿಗಮ, ಆಮೇಲೆ ಆದಿಜಾಂಬವ ಅಭಿವೃದ್ಧಿ ನಿಗಮ, ಈ 5 ಅಂದರೆ 4 ಮತ್ತು 15 ಅಭಿವೃದ್ಧಿ ನಿಗಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಅಧ್ಯಕ್ಷರಾಗಿ ಅದರ ಒಂದು ಲೆಕ್ಕಪತ್ರವನ್ನು ಇಟ್ಕೊಂಡು ಆ ಒಂದು ಸಮಾಜದ ಆ ಒಂದು ನಿಗಮದ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಸೌಲಭ್ಯಗಳನ್ನು ಒದಗಿಸ್ತಾರೆ. ಆದರೆ ಕೇವಲ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಒಂದು ಆಯ್ಕೆ ಸಮಿತಿಗೆ ಮಾತ್ರ ಒಂದು ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಸಹಜವಾಗಿಯೇ ಕೂಡ ಇದು ನಿಜವಾದ ಕುರಿಗಾಹಿಗಳಿಗೆ, ನಿಜವಾದ ಕುರಿ ಸಂಘಗಳಿಗೆ ಇದು ಅನ್ಯಾಯ ಆಗುವಂಥ ಸಂಭವ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಪಂಡಿತರಾವ್ ಚಿದ್ರಿ ಅವರು ತಿಳಿಸಿದರು. ಶಾಸಕರು ತಮ್ಮ ಕಾರ್ಯಕರ್ತರ ಮೂಲಕ ಅಥವಾ ಮುಖಂಡರ ಮೂಲಕ ಸೌಲಭ್ಯ ಒದಗಿಸಲು ಹೇಳಿದರೆ ನಿಜವಾದ ಕುರಿಗಾಹಿಗಳಿಗೆ, ಕುರಿಗಾಹಿ ಸಂಘ ಸಂಸ್ಥೆಗಳ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುವುದು ಬಹಳ ವಿರಳ. ಆದ್ದರಿಂದ ಕೂಡಲೇ ಆಯ್ಕೆ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನ ಕೈಬಿಟ್ಟು ಈ ಹಿಂದಿನಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಕುರಿಗಾಹಿಗಳಿಗೆ ಸೌಲಭ್ಯ ಒದಗಿಸಬೇಕೆಂದು ಪಂಡಿತರಾವ್ ಚಿದ್ರಿ ತಿಳಿಸಿದರು. ರಾಜ್ಯದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಒಟ್ಟು 800 ಕುರಿ ಮತ್ತು ಮೇಕೆ ಸಹಕಾರ ಸಂಘಗಳಿವೆ. ಕುರಿ ಮತ್ತು ಮೇಕೆ ಮಹಾಮಂಡಳ ಅಡಿಯಲ್ಲಿ 400 ಸಹಕಾರ ಸಂಘಗಳ ಷೇರುದಾರರಿದ್ದಾರೆ. 1,50,00,000 ಕುರಿ ಹಾಗೂ ಮೇಕೆಗಳಿವೆ. ಎರಡೂ ಸಂಘ ಸೇರಿ 1,25,000 ಸದಸ್ಯರಿದ್ದಾರೆ. ಅವುಗಳಿಗೆ ನಿಗಮದ ವತಿಯಿಂದಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಔಷಧಿಗಳಿರ್ಬೋದು, ಶಾಮಿಯಾನ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು, ಕುರಿ ಸಂಘಗಳಿಗೆ 5 ಲಕ್ಷ ಸಹಾಯಧನ ಇರ್ಬೋದು, ಕುರಿಗಾಹಿಗಳಿಗೆ ಗುರುತಿನ ಚೀಟಿ ಕೊಡುವಂಥದ್ದಿರಬಹುದು, ಸತ್ತ ಕುರಿಗಳಿಗೆ ಪರಿಹಾರವನ್ನು ಆಯಾ ಕುರಿಗಾಹಿ ಸಂಘಗಳ ಮೂಲಕ ದೃಢೀಕರಣ ಪತ್ರ ತೆಗೆದುಕೊಂಡು ಸೌಲಭ್ಯವನ್ನು ನೀಡ್ತಾ ಇದ್ರು. ಈ ಎಲ್ಲ ಮಾಹಿತಿ ಶಾಸಕರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗಬಾರ್ದೆಂಬುದು ನಮ್ಮ ಅಭಿಪ್ರಾಯವಾಗಿದೆ ಎನ್ನುವಂಥ ಮಾತನ್ನು ಚಿದ್ರಿ ಹೇಳಿದರು. ಒಂದು ವೇಳೆ ಶಾಸಕರನ್ನೇ ಆಯ್ಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮುಂದುವರಿಸೋದೇ ಆದರೆ ಈ ಮೇಲಿನ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಶಾಸಕರು ಕುರಿಗಾಹಿ ಸಂಘಗಳಿಗೆ ದೃಢೀಕರಣ ಪತ್ರ ತೆಗೆದುಕೊಂಡು ಸೌಲಭ್ಯಗಳನ್ನು ಒದಗಿಸಬೇಕೆಂದು ಚಿದ್ರಿ ಸಿಎಂ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕುರಿಗಾಹಿಗಳ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಕುರಿ ಮತ್ತು ಮೇಕೆ ಸಂಘಗಳ ಹಾಗೂ ಮಹಾಮಂಡಳ ಪದಾಧಿಕಾರಿಗಳ ಸಭೆಯನ್ನು ಕರೆದು ಇದರ ಸಾಧಕ ಬಾಧಕ ಕುರಿತು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದು ಚಿದ್ರಿ ತಿಳಿಸಿದ್ದಾರೆ. ಕರ್ನಾಟಕ ಸಹಕಾರ ಉಣ್ಣೆ, ಕೈಮಗ್ಗ ಮತ್ತು ನೇಕಾರರ ಮಹಾಮಂಡಳ ಚಳ್ಳಕೆರೆಯ ನಿರ್ದೇಶಕರಾದ ಶಿವರಾಜ್ ಮಲ್ಲೇಶಿ ಮಾತನಾಡ್ತಾರೆ. ಇದೇ ವೇಳೆ ಪ್ರಮುಖರಾದ ಚಂದ್ರಕಾಂತ್ ನೇಳಿಗೆ, ಲೋಕೇಶ್ ಜಬಾಡೆ, ಅಮೃತ್ ವಗ್ಗೆ, ಶಾಮರಾವ್ ರಕ್ಷಾಳ್, ಅಶೋಕ್ ಹಳೆಂಬೂರ್, ಶ್ರೀನಿವಾಸ್ ಮೇತ್ರೆ, ಬಾಲಾಜಿ ಜಬಾಡೆ, ನರ್ಸಿಂಗ್ ಸೋನಾಳ್, ಸಂಜುಕುಮಾರ್ ಅಲ್ಲವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಕುರಿ ಮಹಾಮಂಡಳದ ನಿರ್ದೇಶಕರಾಗಿ ಮತ್ತು ನಮ್ಮ ಜೊತೆಗೆ ಉಣ್ಣೆ ಕೈಮಗ್ಗದ ನಿರ್ದೇಶಕರಾದಂಥ ಶಿವರಾಜ್ ಮಲ್ಲೇಶಿ ಅವರು ಹಾಗೂ ಇನ್ನಿತರರು ಸೇರಿ ಇವತ್ತೊಂದು ಪತ್ರಿಕೆ ಪ್ರೆಸ್ ಮೀಟನ್ನು ಇಟ್ಟಿದ್ದೀವಿ. ಅದರಲ್ಲಿ ಹೇಳ್ತಕ್ಕಂಥ ವಿಷಯ ಏನಂದರೆ, ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು 2013 CM ಆದಮೇಲೆ
ಕುರಿ ಅಂತಕ್ಕಂಥ ಒಂದು ಇದಕ್ಕೆ ಪ್ರಾಣಿಗೆ ಅಥವಾ ಕುರಿಗಳಿಗೆ ಭಾಳಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರದ್ದು ಭಾಳ ದೊಡ್ಡ ಶ್ರಮ ಇದೆ. ಇವತ್ತು ಕುರಿಗಾರಿಗೆ ಏನು ಅನುಕೂಲ ಆಗಿದೆ ಇಡೀ ರಾಜ್ಯದಲ್ಲಿ ಅಂದರೆ, ಇಡೀ ದೇಶದಲ್ಲೇ ಆಗಿದೆ ಅಂದರೆ ಅದು ಸಿದ್ದರಾಮಯ್ಯರ ಕಾಲದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಅವ್ರು ಮಾಡಿದ್ದಾರೆ. ಅವ್ರು ನಮಗೆ ಈ ಸತ್ ಕುರಿಗೆ ಪರಿಹಾರ 5,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಯೋಜನೆ ಜಾರಿಗೆ ತಂದರು. ಈಗ ಮೊನ್ನೆ 2000 ಈಗ 18ರಲ್ಲಿ ಎಲೆಕ್ಷನ್ ಚುನಾವಣೆ ಆದಾಗ, 23ರಲ್ಲಿ ಚುನಾವಣೆ ಆದಾಗ ಮತ್ತೆ 7,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಕೂಡ ಈಗ ಜಾರಿ ತಂದರೆ. ಒಂದು ಕುರಿ ಸತ್ತರೆ 5ರಿಂದ ಮತ್ತು 7,000 ಮಾಡಿದ್ದಾರೆ. ಮತ್ತು ಕುರಿಗಳಿಗೆ ಆ ಸೊಸೈಟಿ ಮುಖಾಂತರ ಔಷಧ ಕೊಡೋದು ಕೂಡ ಅವರು ಮಾಡಿದ್ದಾರೆ, ಕುರಿಗಳಿಗೆ ಯಾವುದೂ ಕಾಯಿಲೆ ಬರಬಾರ್ದು ಅಂಥೇಳಿ. ಮತ್ತು ಕುರಿಗಾರರಿಗೆ ಕಟ್ಟಿದಂಥ ಒಂದು ಸೊಸೈಟಿಗಳಿಗೆ ಒಂದೊಂದು 5 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯಧನ ಕೂಡ 30 ಕೋಟಿ ರೂಪಾಯಿ ಈಗಾಗಲೇ ಅವರು ಎಲ್ಲ ಸೊಸೈಟಿಗಳಿಗೂ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ SCP TSP ಲೋನ್ಗಳು ಕೂಡ ಈ ಜಿಲ್ಲಾ ಪಂಚಾಯತ್ CO ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಕುರಿಗಾರಿಗೆ ಆ ಸೊಸೈಟಿ ಮೆಂಬರ್ ಇದ್ದವರಿಗೆ ಸಾಲ ಕೊಡ್ತಕ್ಕಂಥ ಯೋಜನೆ ಇಷ್ಟು ದಿವಸದಿಂದ ಜಾರಿಗಿತ್ತು. ಹಾಗಾಗಿ ಈಗ ಮೊನ್ನೆ ಒಂದು ಹೊಸದ ಆದೇಶ ಏನಾಗಿದೆ ಅಂದರೆ, ಆಯಾ ಕ್ಷೇತ್ರದ ಶಾಸಕರು ಆ ಆಯ್ಕೆ ಸಮಿತಿ ಈ SCP ಮತ್ತು TSPದೇನು ಸಾಲ ಕೊಡ್ತಾರಲ್ಲ, ಆ ಸಾಲಕ್ಕೆ ಆಯಾ ಕ್ಷೇತ್ರದ ನಿರ್ದೇಶಕರು ಕರ್ನಾಟಕ ಸಹಕಾರ ಉಣ್ಣೆ ಕೈಮಗ್ಗ ನೇಕಾರ ಮಹಾಮಂಡಳದ ನಿರ್ದೇಶಕನಾಗಿದ್ದೀನಿ. ಈಗ ಪಂಡಿತ್ ಚಿದ್ರಿ ಹೇಳ್ದಂಗೆ ಅವರು ಹೇಳಿದ್ದೆಲ್ಲ 100ಕ್ಕೆ 100 ಸತ್ಯ. ಈಗ ನಾ ಸ್ವಲ್ಪ ವಿಷಯ ಹೇಳ್ತೀನಿ. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಇದು ಸುಮಾರು 50 ವರ್ಷ ಆಯಿತು ಸ್ಥಾಪನೆಯಾಗಿ. ಆ 50 ವರ್ಷದಿಂದ ಆ ನಿಗಮದಲ್ಲಿ ಸುಮಾರು 800 ಕೋಆಪರೇಟಿವ್ ಸೊಸೈಟಿ ಇದೆ. ಅಂದರೆ ಉಣ್ಣೆ ಕುರಿ ಮತ್ತು ಉಣ್ಣೆಗೆ ಸಂಬಂಧಪಟ್ಟ 800 ಕೋಆಪರೇಟಿವ್ ಸೊಸೈಟಿಗಳಿವೆ. ಆ 800 ಕೋಆಪರೇಟಿವ್ ಸೊಸೈಟಿಗಳು ಇಲ್ಲಿವರೆಗೂ ಸುಮಾರು 50 ವರ್ಷದಿಂದ ಇಲ್ಲಿವರೆಗೂ ಆ ನಿಗಮದವರೇ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ತಿದ್ದರು, ಹಂಚುತ್ತಿದ್ದರು. ಅಂದರೆ ಎಲ್ಲ ಸೊಸೈಟಿಗಳು ಹಂಚುತ್ತಿದ್ದರು. ಇವಾಗಿಂದ ಇತ್ತೀಚಿನ ಆರ್ಡರ್, ಈ ತಿಂಗಳಲ್ಲಿ ಒಂದು ಆರ್ಡರ್ ಹೊಡಿಸಿದ್ದಾರೆ, ಸುತ್ತೋಲೆ ಹೊಡಿಸಿದ್ದಾರೆ. ಪಶುಪಾಲನಾ ಇಲಾಖೆದವರು, ಆಮೇಲೆ ಪಶುಪಾಲನಾ ಇಲಾಖೆಯ ಸೆಕ್ರೆಟರಿಯವರು ಒಂದು ಆರ್ಡರ್ ಹೊಡಿಸಿದ್ದಾರೆ. ಇನ್ನು ಮುಂದೆ 224 MLAಗಳು ಏನಿದ್ದಾರೆ ಅವ್ರ ಅಧ್ಯಕ್ಷತೆಯಲ್ಲೇ ಫಲಾನುಭವಿಗಳು ಆಯ್ಕೆ ಆಗಬೇಕು ಅಂತ. ಅದು ಸಾಮಾನ್ಯ ಜನರಿಗೆ ಅಂದರೆ SC ST ನಾರ್ಮಲ್ ಆಗಿ ಯಾರಾದರೂ ಆಗೋ ಇರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆ SC ST ಜನಸಂಖ್ಯೆ ಒಂದು 2 ಕೋಟಿ ಸುಮಾರು ಇದೆ ಅಂತ ತಿಳ್ಕೊಳ್ಳಿ. ಆ 2 ಕೋಟಿ ಜನರದಲ್ಲಿ ಯಾರಿಗಾದರೂ MLAಗಳು ಇವಾಗಿಂದ ಟಾರ್ಗೆಟ್ ಎಷ್ಟಿದೆ ಅಂತಂದರೆ 777 ಜನರಿಗೆ ಕೊಡಬೇಕು, 7 ಕೋಟಿ ರೂಪಾಯಿ ಹಂಚಿದ ಹಾಗೆ ಮಾಡಬೇಕು. ಅದು ಇಡೀ ರಾಜ್ಯಗೆ 224 ಜನರಿಗೆ ಏನಾರ ಕೊಟ್ಟಾಗ 777 ಜನರದ ಟಾರ್ಗೆಟು ಒಬ್ಬೊಬ್ಬ MLAಗೆ ಸುಮಾರು 3 ಅಥವಾ 4 ಟಾರ್ಗೆಟ್ ಬರ್ತದೆ ಒಬ್ಬೊಬ್ಬ MLAಗೆ. ಆ MLA ಏನು ಮಾಡ್ತಾರೆ ಅಂತಂದರೆ, MLAದು ಸಂಬಂಧಿಕರು ಇರ್ಬೋದು, MLAದು ಸ್ನೇಹಿತ ಇರ್ಬೋದು, MLAಗೆ ಬೇಕಾದಂಥ ಬಂಧು ಬಳಗ ಇರ್ಬೋದು, ಅವರಿದ್ದ ಆತ್ಮೀಯರು ಇರ್ಬೋದು, ಅಂಥವರಿಗೆ ಕೊಡ್ತಾರೆ. ಈಗ ನಾವೇನಂತ ಇದ್ದೀವಿ, 800 ಸೊಸೈಟಿ ಏನು ಇದೆಯಲ್ಲ ಆ ಸೊಸೈಟಿದು ಸದಸ್ಯರಿಗೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಮಂಗಲ್ಪೇಟ್ ಚರ್ಚ್ನಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆಗಮಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುತ್ತಾರೆ. ಈ ಕುರಿತು ಮಾತನಾಡಿರುವಂತಹ ವೇದಿಕೆಯ ರಾಜ್ಯಾಧ್ಯಕ್ಷ ಸುನೀಲ್ ಅವರು, ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ವ್ಯಾಪಕ ಭ್ರಷ್ಟಾಚಾರ ಕಂಡು ಬರ್ತಾ ಇದೆ. ಮರಣ ಮತ್ತು ಜನನ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೂ ಕೂಡ ಭಿಕ್ಷುಕರಂತೆ 200 ರೂಪಾಯಿಯನ್ನು ಕೈ ಒಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಆಮೇಲೆ ಇದೇ ರೀತಿ ಮುಂದುವರೆದರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಅಧಿಕಾರಿಗಳಿರಬಹುದು, ಸಿಬ್ಬಂದಿಗಳಿರಬಹುದು, ಅವರು ತಿದ್ದುಕೊಳ್ಳದೇ ಇದ್ದರೆ ಅವರ ಮೇಲೆ FIR ಅನ್ನು ಹಾಕಿ ಅವರಿಗೆ ಜೈಲಿಗಟ್ಟುತ್ತೇವೆ ಅನ್ನುವಂಥ ಎಚ್ಚರಿಕೆ ಕೂಡ ರಾಜ್ಯಾಧ್ಯಕ್ಷ ಸುನೀಲ್ ಅವರು ಕೊಡುತ್ತಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ನಿಜಕ್ಕೂ ಕೂಡ ಖಂಡನೀಯ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸರ್ಕಾರ ಉಚಿತ ಔಷಧಿ ನೀಡ್ತಾ ಇದ್ರೂ ಕೂಡ ಒಂದು ನಾಯಿ ಕಚ್ಚಿದ್ರೂ ನಿಮ್ಮಲ್ಲಿ ಔಷಧ ಇಲ್ಲ, ನಿಮ್ಮ ಜನ್ಮಕ್ಕೆ ಛೀತು ನಾಚಿಕೆ ಆಗಬೇಕು ಎಂದು
ಹೀಗೇಕೆ ಮಾಡ್ತಾ ಇದ್ದೀರಿ ಎಂದು ಪ್ರಶ್ನೆ ಮಾಡಿದರು. ನಿಮ್ಮ ಭ್ರಷ್ಟಾಚಾರ ಕುರಿತು ಪ್ರತಿದಿನ ಪ್ರತಿಕ್ಷಣ ನಿಮ್ಮ ಮೇಲೆ ಕಣ್ಣಿಡ್ತೇವೆ. ಒಂದು ವೇಳೆ ಲಂಚ ತೆಗೆದುಕೊಳ್ಳುತ್ತಿರುವುದು ಕಂಡು ಬಂದರೆ ನಿಮ್ಮ ಮೇಲೆ FIR ಹಾಕಿ ಜೈಲಿಗಟ್ಟುತ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದರು. ಇದೇ ವೇಳೆ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ವಿಲ್ಸನ್, ಕಾನೂನು ಸಲಹೆಗಾರ ಗುರುದಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಜಯವಾಗಲಿ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಮಾನ್ಯ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು, ಬೀದರ್ ಜಿಲ್ಲೆ, ಬೀದರ್ ಈ ಒಂದು ಹೋರಾಟದ ಸಾಮೂಹಿಕವಾದಂಥ ಒಂದು ಮನವಿ ಪತ್ರವನ್ನು ಸಾರ್ವಜನಿಕರ ಪರವಾಗಿ ಬೀದರ್ ಜಿಲ್ಲೆಯ ಹಲವಾರು ನಾಗರಿಕ ಬಂಧುಗಳ ಪರವಾಗಿ ಒಂದು ಸಂಘಟನಾ ಶಕ್ತಿಯ ಒಂದು ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ಘಟಕ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳ ನೇತೃತ್ವವಾದ ಒಂದು ಹೋರಾಟದ ವಿಷಯ ಏನಪ್ಪ ಅಂತಂದರೆ, ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಒಂದು ಲೆಟರ್ಗೂ ಅಥವಾ ಒಂದು ಪತ್ರಕ್ಕೂ ಕೂಡ ಲಂಚ ಕೇಳ್ತಕ್ಕಂಥ ಲಂಚ ಭ್ರಷ್ಟಾಧಿಕಾರಿಗಳು ಉಟ್ಕೊಂಡಿದ್ದಾರೆ. ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಆದ್ರೂ ಇದು ಸೂಕ್ಷ್ಮವಾದಂಥ ವಿಚಾರ. ಕಳೆದ ತಿಂಗಳು ನಮ್ಮ ಒಂದು ಜಿಲ್ಲಾ ಪದಾಧಿಕಾರಿಗಳೇ ನಡೆಸಿರ್ತಕ್ಕಂಥ ಒಂದು ವಿಚಾರದ ದಾರಿಯನ್ನು ಇಟ್ಕೊಂಡು ಸೂಕ್ಷ್ಮವಾದಂತೆ ಚರ್ಚೆ ಮಾಡಿಕೊಂಡು ಏನಿವತ್ತಿನ ದಿನ ನಾವು ಬೆಂಗಳೂರು, ಮೈಸೂರು ಹಾಗೂ ಮಂಡ್ಯ, ಬೆಳಗಾವಿ ಜಿಲ್ಲೆಯಿಂದ ಪದಾಧಿಕಾರಿಗಳ ನೇತೃತ್ವದಲ್ಲಿ, ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಸಮೂಹದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೋಬೇಕು. ಇಂತಹ ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ದಂಡಾಧಿಕಾರಿಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹಮ್ಮಿಕೊಂಡು ಬಂದಿದ್ವಿ. ಈ ಒಂದು ವಾತಾವರಣದ ಹೋರಾಟ ಬಹುಶಃ ಅತ್ಯಂತ ಉನ್ನತ ಮಟ್ಟದ್ದಾಗಿದೆ. ಸರ್, ಈಗ ಮಹಾನಗರ ಪಾಲಿಕೆಯಲ್ಲಿ ಕಳೆದ 6 ತಿಂಗಳಿಂದ ಈ ಖಾತಾ ಸಿಗ್ತಾ ಇಲ್ಲ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ತಂದೆ ತಾಯಿಗಳು ಮಕ್ಕಳು ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಹೊಸ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಏನು ಕತೆ ಸರ್ ಇದು ಇಲ್ಲಿದೊಂದೇ ಅಲ್ಲ, ರಾಜ್ಯದ 31 ಜಿಲ್ಲೆಗಳ. ಸಂತೋಷ್ ಕುಮಾರ್ ಎನ್ನುವವರು ಬೀದರ್ ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ನಲ್ಲಿ ಭಾರೀ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಆರೋಪಿಸಿ ವರದಯ್ಯ ಸ್ವಾಮಿ ಗಾದ್ಗಿಯವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಸರ್ಕಾರಿ ದಾಖಲಾತಿಯಲ್ಲಿ ಸಾರ್ವಜನಿಕ ವ್ಯಕ್ತಿಯ ಮೊಬೈಲ್ ಸಂಖ್ಯೆ ಯಾವುದೇ ಕಾರಣಕ್ಕೂ ಕೂಡ ಇರಬಾರದು, ಆದರೆ ಅದು ಹೇಗೆ ಬಂತು ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಪಂಚಾಯತ್ನಲ್ಲಿ ಕೋಟಿ ಹಗರಣ ನಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಸಂತೋಷ್ ಕುಮಾರ್ ಎನ್ನುವವರು ಬಯೋಮೆಟ್ರಿಕ್ ಥಂಬನ್ನು ಮಾಡಿಕೊಂಡು ತಮ್ಮ ಮನೆಯಲ್ಲೇ 5-6 ಶೌಚಾಲಯ ನಿರ್ಮಾಣದ ಬಿಲ್ಲನ್ನು ಎತ್ತಿದ್ದಾರೆ ಎನ್ನುವಂಥ ಆರೋಪ ಕೂಡ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರೂ ಕೂಡ ಗುತ್ತಿಗೆದಾರರ ಹೆಸರಿನ ಮೇಲೆ ಹಣವನ್ನು ಲೂಟಿ ಮಾಡಿದ್ದಾರೆ. ಆ ಲೈಸೆನ್ಸ್ ಇಟ್ಕೊಂಡೇ ಹಣ ಜಮಾ ಮಾಡಿಕೊಂಡಿದ್ದಾರೆ. IT ರಿಟರ್ನ್ಸ್ ಇದ್ದರೂ ಕೂಡ ಅವರ ಹತ್ತಿರ ಇಂದಿಗೂ ಕೂಡ ಒಂದು BPL ಕಾರ್ಡ್ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷಿ ಆಧಾರಗಳು ನನ್ನ ಹತ್ರ ಇವೆ. ಹೀಗಾಗಿ ನಾನು ನಿರಂತರವಾಗಿ ಸಂತೋಷ್ ಕುಮಾರ್ ಎನ್ನುವವರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕಾಗಿಯೇ ಈಗಾಗಲೇ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇದೆ. ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ವರದಯ್ಯ ಸ್ವಾಮಿ ಮಾಡಿದರು. CA ಸೈಟ್ ಮಾರಾಟ ಮಾಡುವ ಸಂದರ್ಭದಲ್ಲಿ ಇವರ ಸಾಕ್ಷಿ ಸಹಿ ಇದೆ. CA ಸೈಟ್ ಮಾರಾಟ ಮಾಡುವಾಗ ಸಹಜವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಸಹಿ ಮಾತ್ರ ಇರಬೇಕು. ಆದರೆ ಸಾರ್ವಜನಿಕರಾದ ಸಂತೋಷ್ ಅವರು ಸಾಕ್ಷಿಗಾಗಿ ಸಹಿ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಎಲ್ಲ ವಿಷಯಗಳ ಕುರಿತು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ನನಗೆ ನ್ಯಾಯ ಸಿಕ್ಕಿದೆ. ಲೋಕಾಯುಕ್ತ ಅಧಿಕಾರಿಗಳು ಆಗಮಿಸಿ ಈಗಾಗಲೇ ತನಿಖೆ ಕೂಡ ನಡೆಸಿದ್ದಾರೆ. ಇನ್ನೂ ತನಿಖೆ ನಡೆದಿದೆ. ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಸೂಕ್ತ ತನಿಖೆಯಾಗಿ ಕ್ರಮ ಕೈಗೊಳ್ಳಬೇಕೆಂದು ವರದಯ್ಯ ಸ್ವಾಮಿ ಆಗ್ರಹಿಸಿದ್ದಾರೆ.
ಸಂತೋಷ್ ಕುಮಾರ್ ಅಂಬರ್ದೇ ಫೋನ್ ನಂಬರ್ ಅದ. ಸರ್ಕಾರಿ ಹುದ್ದೆ ಇದು ಸರ್ಕಾರದ್ದು ದಾಖಲಾತಿಗಳದಾಗ ಸರ್ಕಾರದ್ದು ಡಾಕ್ಯುಮೆಂಟ್ಸ್ ಪ್ರಕಾರ ಅಡಿಪಾರಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ದಾಗ ಬೇರೆ ಸಾರ್ವಜನಿಕ ವ್ಯಕ್ತಿದು ಫೋನ್ ನಂಬರ್ ಇರಬಾರ್ದು. ಈ ಸಾರ್ವಜನಿಕ ವ್ಯಕ್ತಿಗೆ ಫೋನ್ ನಂಬರ್ ಯಾಕೆ ಬಂತು? ತಪ್ಪದಲ್ಲ ಸರ್. ಅದ್ರ ಕಡೆದು ನಾ ಇಷ್ಟೆಲ್ಲ ಅವ್ಯವಹಾರ ಭಾಳ ಅದ, 5-6 ಕೋಟಿ ಅವ್ಯವಹಾರ ಅದ ಸರ್. ಅವ್ಯವಹಾರ ಅದ, ಅದ್ರ ಕಡೆಯಿಂದ ಇಷ್ಟು ಪ್ರೆಸ್ ಮೀಟ್ ಮಾಡೋದಾಯ್ತು. ಇಷ್ಟೆಲ್ಲ ಹೋರಾಟ ಮಾಡಿದಾಗ ನಂಗೆ ಜಯ ಸಿಕ್ಕ್ಯದ. ಅಂದರೆ ಇದ್ರಾಗ ಏನದ, ಸಂತೋಷ್ ಕುಮಾರ್ ಬಯೋಮೆಟ್ರಿಕ್ ತಮ್ಮ ಮಾಡ್ಕೊಂಡ್ರು. ಅವ್ರ ಮನ್ಯಾಗ 5-6 ಮಂದಿದು ಶೌಚಾಲಯ ಪೇಮೆಂಟ್ ತೊಗೊಂಡ್ರ. ಅವ್ರು ಗುತ್ತೇದಾರ ಲೈಸೆನ್ಸ್ ಇತ್ತು. ಗುತ್ತೇದಾರ ಲೈಸೆನ್ಸ್ದಾಗ ಅವರು ಮೆಂಬರ್ ಆದ್ಮೇಲೆ ಭೀ ಅವ್ರದ್ದು ಲೈಸೆನ್ಸ್ ಇತ್ತು, ಅದ್ರ ಮೇಲೆ ಭೀ ದುಡ್ಡು ಬಂದದ, ಅದು ಭೀ ಕಾಪಿ ಅವನ ಬಲ್ಲಿ. ಮತ್ತು ಅವರು ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತು, IT ರಿಟರ್ನ್ ಕಟ್ತಾರ, BPL ಕಾರ್ಡ್ ಅದ, ಅದನ್ನು ದಾಖಲಾತಿಗಳು ಅವನ ಬಲ್ಲಿ. ಮತ್ತು ಇವು CA ಸೈಡ್ ಮಾಡಿದ್ರು. CA ಸೈಡ್ದಾಗ ಇವ್ರು ವಿಟ್ನೆಸ್ ಅಂತಾರೆ. CA ಸೈಡ್ದಾಗ ಯಾರು ಸಾರ್ವಜನಿಕ ವ್ಯಕ್ತಿಗಳು ಬರಲ್ರಿ. ವಿಟ್ನೆಸ್ ಯಾರು ಇರಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಇರಬೇಕು. ಹೀಗೆಲ್ಲ ಈ ಎಲ್ಲ ಮೂಲ ದಾಖಲಾತಿಗಳು ದಾಖಲಾತಿ ಪ್ರಕಾರ ನಾನು ಇವತ್ತು ಹೋರಾಟ ಮಾಡಿದ್ದೆ. ಹೋರಾಟ ಮಾಡಿದಾಗ ನನಗೆ ಈ 10ನೇ ತಾರೀಕಿಗೆ ಜಯ ಸಿಕ್ಕದು. ಅದ್ರ ಕಡೆಯಿಂದ ಲೋಕಾಯುಕ್ತರು ಅವ್ರು FIR ಮಾಡಿ ನನಗೆ ತನಿಖೆ ಮಾಡ್ಯಾರ. ಮೊನ್ನೆ ಸೋಮವಾರ ದಿವಸ ಲೋಕಾಯುಕ್ತರು ಪೂರಾ ಬೀದರ್ ಗುಲ್ಬರ್ಗದೆಲ್ಲರೂ ಬಂದು ರೇಡ್ ಮಾಡ್ಯಾರ. ಇನ್ನು PDOಗೆ ಮತ್ತು ಇನ್ನು ಕುಲಕುಶವಾಗಿ ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಾಗ ಏನು ಎಷ್ಟು ಕೋಟಿ ಹಗರಣ ಆಗಿದೆ ಅಂದ್ರೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ಬರ್ತದೆ ರೀ. ಅದ್ರಾಗ ನೀವು ಏನು ಭೀ ಕೇಳಿದ್ರೆ ಕ್ವಶನ್ ಕೇಳ್ಬೋದು. SIT ಇದು ನಾವು 3 ವರ್ಷ ಆಯ್ತು ಮಾಡ್ತೀನಿ. 2020 23 ಹಿಡಿದು ಇಲ್ಲಿ ತನಕ ನಡೆದ್ರು. 26ಕ್ಕೆ ನಂಗೆ ಜಾಗ ಸಿಕ್ತು. 3 ವರ್ಷ ನಿರಂತರ ಹೋರಾಟ. ನಾವು ಒಬ್ಬನೇ ಮತ್ತು ತಯಾರಿಲ್ಲ. CO ಅವರು 2 ವರ್ಷ ಐತ್ರಿ ಬಂದು. ನೀವು ಅವ್ರಿಗೆ ಕೇಳ್ಬೋದು, ಯಾಕೆ ಇಷ್ಟೆಲ್ಲ ಅವ್ಯವಹಾರದ ನೀವು ಯಾಕೆ ಮಾಡಿಲ್ಲ? ಇಲ್ಲಿ ಲೋಕಾಯುಕ್ತರು FIR ಆಯಿತು, ಅವ್ರ ಸದಸ್ಯರದ್ದಾಯಿತು, ಇದೆಲ್ಲ ಮೂಲ ದಾಖಲಾತಿಗಳು ನಿಮ್ಗೆ ಕೊಡ್ತೀನಿ. ಯಾಕೆ ಮಾಡ್ಲೋದ್ರು ಅಂತ ನೀವು ಅವ್ರಿಗೆ ತನಿಖೆ ಮಾಡಿ ಯಾಕೆ ಮಾಡಿಲ್ಲ? ಒಂದು ಸಣ್ಣ ಕೇಸ್ಗಳಿದ್ರೆ ಬೇರೆ ಸಸ್ಪೆನ್ಷನ್ ಮಾಡ್ತೀರಿ, ಇವ್ರಿಗೆ ಯಾಕೆ ಮಾಡಿಲ್ಲ ಅಂತ ನೀವು ಅವ್ರಿಗೆ ಕೇಳ್ಬೋದು. ಈಗ ನೀವು ಹೋಗಿ ಈಗ ನೋಡ್ರಿ, ಏನು ದುಡ್ಡು ಅವ್ಯವಹಾರ ಆಗಿದೆ, ಆ ದುಡ್ಡು ನಮ್ಮ ಪಂಚಾಯತ್ ಬರಬೇಕು. ಮತ್ತು ಅವು CA ಸೈಡ್ ಏನು ಮಾಡ್ಯಾರ ಇಲ್ಲಿಗಲ್ಲಿ ಪಂಚಾಯತ್ಗೆ ದುಡ್ಡು ಜಮಾ ಮಾಡಿಲ್ಲ, ಅದು CA ಸೈಡ್ ನಮ್ಮ ಪಂಚಾಯತ್ ಖಂಡವ್ರು ಆಗಬೇಕು. ಅವರು ಎಷ್ಟು ಲೇಔಟ್ ಖಾತೆ ಕೊಟ್ಟರ ಆ ಖಾತೆ ದುಡ್ಡು ಬರಬೇಕು. ಇವೆಲ್ಲ ನಮ್ಮದು ಇದು ಅಂತ ಬರ್ರಿ. ಮತ್ತು ಹಾಂ ಇಲ್ಲ, ಇಬ್ಬರು ಕಲ್ತಿದ್ರೆ ಅವರು ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ. ಮತ್ತು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.